ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಕೇಸ್ನ ಯಾವುದೇ ಮಾಹಿತಿಯನ್ನ ನೀಡಬಾರದು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ವಿಚಾರಣಾ ನ್ಯಾಯಾಲಯಕ್ಕೆ ವಿಶೇಷ ತನಿಖಾ ತಂಡದಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಎಫ್ಐಆರ್ ಪ್ರಕರಣ ಸೇರ್ಪಡೆ ಇತರೆ ಮಾಹಿತಿ ಗೌಪ್ಯವಾಗಿರಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. 39/2025 ಕೇಸ್ನ ಮಾಹಿತಿ ಗೌಪ್ಯವಾಗಿರಬೇಕು ಅಂತ ಹೇಳಿ ಕೋರ್ಟ್ಗೆ ಎಸ್ಐಟಿ ಮನವಿ ಮಾಡಿಕೊಂಡಿದೆ. ಈಗಾಗಲೇ ಧರ್ಮಸ್ಥಳ ಕೇಸಲ್ಲಿ ಯಾವ ಮಾಹಿತಿ ಇದೆ, ಯಾವ ಮಾಹಿತಿ ಇಲ್ಲ, ಯಾವುದೂ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಕಾರಣ ಇಲ್ಲಿ ಒಂದು ಮಾಹಿತಿ ಕೂಡ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಬಿಟ್ಟುಕೊಡ್ಲೇ ಇಲ್ಲ ಇಲ್ಲಿವರೆಗೂ ಕೂಡ. ಅದು ಶೋಧ ಕಾರ್ಯದಲ್ಲೇ ಇರಬಹುದು ಅಥವಾ ಚಿನ್ನಯ್ಯ ಅರೆಸ್ಟ್ ಆಗಿದ್ದೇ ಇರಬಹುದು. ಅರೆಸ್ಟ್ ಆದ ನಂತರ ಅಲ್ಲಿ ಏನ್ ವಿಚಾರಣೆ ಆಗ್ತಾ ಇದೆ, ಏನ್ ಮಾಹಿತಿ ಪಡೆದಿದ್ದಾರೆ ಅಥವಾ ಮುಂದೇನಾಗುತ್ತೆ, ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಬಿಟ್ಕೊಟ್ಟಿರಲಿಲ್ಲ. ಹಾಗಾಗಿ ಇದೀಗ ಚಿನ್ನಯ್ಯ ಕೇಸ್ನ ಯಾವುದೇ ಮಾಹಿತಿಯನ್ನ ಹೊರಗಡೆ ಹೋಗಬಾರ್ದು, ಸ್ವಲ್ಪ ಸಸ್ಪೆನ್ಸ್ ಆಗಿ ಗೌಪ್ಯವಾಗಿ ಇಡಬೇಕು ಅಂತ ಹೇಳಿ ಮನವಿ ಸಲ್ಲಿಸಲಾಗಿದೆ. ವಿಚಾರಣಾ ನ್ಯಾಯಾಲಯಕ್ಕೆ ವಿಶೇಷ ತನಿಖಾ ತಂಡದಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಎಫ್ಐಆರ್ ಪ್ರಕರಣ ಸೇರ್ಪಡೆ ಅಥವಾ ಇತರೆ ಮಾಹಿತಿಗಳು ಏನೇ ಇರಲಿ, ದಯವಿಟ್ಟು ಈ ಮಾಹಿತಿ ಹೊರಗೆ ಹೋಗಬಾರ್ದು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳ ಕೇಸಲ್ಲಿ ಯಾವುದೇ ಮಾಹಿತಿ ಹೊರಗೆ ಹೋಗಬಾರ್ದು, ಈಗಾಗಲೇ ಯಾವುದೇ ಮಾಹಿತಿ ಹೋಗಬಾರ್ದು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಒಂದಷ್ಟು ಸರ್ಕಸ್ ನಡೆಸಿದ್ದಾರೆ. ಅಂದರೆ ಅದು ಶೋಧ ಕಾರ್ಯ ನಡೆಸುವಂತಹ ಸಂದರ್ಭ ಇರಬಹುದು. ಆ ಒಂದು ಸಂದರ್ಭದಲ್ಲೇ ಅಲ್ಲಿ ಕೂಲಿ ಕಾರ್ಮಿಕರು ಅಥವಾ ಕೆಲಸ ಮಾಡೋರು ಶೋಧ ಕಾರ್ಯ ಅಗೆಯುವಂತಹ ಕಾರ್ಯ ಏನು ಮಾಡ್ತಿದ್ರು, ಅಲ್ಲೂ ಕೂಡ ಇಲ್ಲಿ ದಿನ ಬದಲಾಗ್ತಾ ಇದ್ರು ಜನ. ಅಂದರೆ ಇವತ್ತು ಬಂದಿರೋರೆ ನಾಳೆ ಬರೋ ಹಾಗಿಲ್ಲ. ಈ ರೀತಿಯಾಗಿ ಅಲ್ಲಿ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು. ಅದರ ಜೊತೆಗೆ ಮೊಬೈಲ್ಸ್ ಎಲ್ಲ ಸ್ವಿಚ್ ಆಫ್ ಇರಬೇಕು ಅಥವಾ ಯಾರ ಜೊತೆನೂ ಮಾತಾಡಬಾರ್ದು. ಕಾರಣ ಅಲ್ಲಿ ಯಾವುದೇ ಮಾಹಿತಿ ಹೊರಗೆ ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಒಂದಷ್ಟು ಗೆಸ್ ಮಾಡಿ ಏನು ಹೊರಗಡೆ ಮಾಹಿತಿ ಬರ್ತಾ ಇದೆಯೋ ಅದರಲ್ಲೂ ಕೂಡ ಎಷ್ಟು ನಿಜ ಇದೆಯೋ ಎಷ್ಟು ಸುಳ್ಳಿದೆಯೋ ಎಲ್ಲದಕ್ಕೂ ಕೂಡ ಎಸ್ಐಟಿನೇ ಉತ್ತರ ಕೊಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಈ ಒಂದು ಕೇಸ್ ವಿಚಾರದಲ್ಲಿ ಯಾವುದೇ ಮಾಹಿತಿ ಹೊರಗೆ ಹೋಗಬಾರ್ದು ಅಂತ ಹೇಳಿ ಮನವಿ ಸಲ್ಲಿಸಿಕೊಂಡಿದ್ದಾರೆ. ಇನ್ನು ಅನನ್ಯ ಭಟ್ ಧರ್ಮಸ್ಥಳಕ್ಕೆ ತೆರಳಿದ್ದಾಗ ನಾಪತ್ತೆ ಆಗಿದ್ದಾರೆ ಎನ್ನುವಂತಹ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ದಿನಗಳಿಂದ ದೂರುದಾರೆ ಸುಜಾತ ವಿಚಾರಣೆ ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮೊದಲ ದಿನ ಅನನ್ಯ ಭಟ್ ಕತೆ ಕಟ್ಟಿದ್ರು. ಇದೆಲ್ಲವೂ ಕೂಡ ನಿಜ ಅಂತ ಹೇಳಿ ವಾದಿಸಿದ್ದಾರೆ ಸುಜಾತ ಭಟ್. ಅನನ್ಯ ಕಾಣೆಯಾಗಿದ್ದಾಳೆ, ನಾನು ಆಕೆಯ ಆಸ್ತಿ ಕೇಳಿದ್ದೇನೆ ಎಂದು ವಾದ ಮಾಡಿದ್ರು. ಎಸ್ಐಟಿ ಏನೇ ಕೇಳಿದ್ರು ಕೂಡ ನಾನು ಹೇಳೋದು ನಿಜ ಅಂತ ಸುಜಾತ ವಾದ ಮಾಡಿದ್ರು. ಮೊದಲನೇ ದಿನ ಸುಜಾತ ಭಟ್ ಹೇಳಿದೆಲ್ಲವೂ ಕೂಡ ಕೇಳಿಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು. ಸುಜಾತ ಭಟ್ ಏನ್ ಹೇಳ್ತಾರೋ, ಯಾವ ಟೈಮಲ್ಲಿ ಏನ್ ಹೇಳ್ತಾರೋ ಅನ್ನೋದೇ ಗೊತ್ತಾಗೋದಿಲ್ಲ. ಎಲ್ಲವೂ ಕೂಡ ನಾನು ನಿಜ ಹೇಳ್ತೀನಿ ಅಂತ ಹೇಳ್ತಾರೆ, ಮತ್ತೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾರೆ. 3 ದಿನಗಳಿಂದ ದೂರುದಾರೆ ಸುಜಾತ ಭಟ್ ವಿಚಾರಣೆ ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮೊದಲನೇ ದಿನ ಅನನ್ಯ ಭಟ್ ಕಥೆಯನ್ನ ಕಟ್ಟಿಕೊಂಡಿದ್ರು. ಅಂದ್ರೆ ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ದಯವಿಟ್ಟು ನನ್ನ ಮಗಳನ್ನ ಹುಡುಕೊಡಿ ಅಂತ ಹೇಳಿ ಅನನ್ಯ ಭಟ್ ಇವಳೆ ಅಂತ ಹೇಳಿ ಒಂದು ಫೋಟೋ ಕೂಡ ರಿವೀಲ್ ಮಾಡ್ತಾರೆ. ಅದೆಲ್ಲವೂ ಕಥೆನೇ, ಅದೆಲ್ಲವೂ ಕೂಡ ಸುಳ್ಳೆ ಅಂತ ಹೇಳಿ ಮತ್ತೆ ಅವರೇ ಹೇಳ್ತಾರೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ಒಂದು ಟೀಮ್ ಇದೆ, ಒಬ್ರು ಇದ್ದಾರೆ, ಯಾರೋ ಇದ್ದಾರೆ, ಅವರೆಲ್ಲ ನನಗೆ ಹೇಳ್ಕೊಟ್ರು, ಹಾಗಾಗಿ ನಾನು ಹೇಳಿದೆ. ಏನಕ್ಕೆ ಹೇಳಿದೆ ಅಂತಂದ್ರೆ ಆಸ್ತಿ ವಿಚಾರಕ್ಕೆ ಹೇಳಿದೆ, ನನಗೆ ಆಸ್ತಿ ಬರ್ದು ಕೊಡ್ತಾರೆ, ಏನೋ ಒಂದು ಆಸೆಯಲ್ಲಿ ನಾನು ಹೇಳಿದ್ದೇನೆ, ಕತೆ ಕಟ್ಟಿದ್ದೇನೆ ಅಂತ ಸುಜಾತ ಭಟ್ ಹೇಳ್ತಾರೆ. ಅದಾದ ನಂತರ ಮತ್ತೆ ಹೇಳ್ತಾರೆ ಇಲ್ಲ ನನ್ನ ಮಗಳಿದ್ದಾಳೆ ಅಂತ ಹೇಳಿ ಮತ್ತೊಮ್ಮೆ ಉಲ್ಟಾ ಹೊಡಿತಾರೆ. ಹಾಗಾಗಿ ಡೇ 1ನಿಂದ ಇವ್ರೇನು ಹೇಳ್ತಾ ಇದ್ದಾರೋ ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳು ಪಾಪ ತಲೆ ಕೆಡಿಸ್ಕೊಂಡು ಎಲ್ಲ ನಂಬ್ತಾ ಇದ್ದಾರೆ. ಇದೀಗ ಫೈನಲಿ 3 ದಿನದಿಂದ ಎಸ್ಐಟಿ ಅವರು ವಿಚಾರಣೆ ನಡೆಸ್ತಾ ಇದ್ದಾರೆ. ಮೊದಲನೇ ದಿನ ಸುಜಾತ ಭಟ್ ಬೆಳಗ್ಗೆ 4 ಗಂಟೆಗೆ ಬಂದು ಎಸ್ಐಟಿ ಕಚೇರಿ ಮುಂದೆ ಕೂತ್ಕೊಂಡ್ಬಿಟ್ಟು ನನ್ನ ವಿಚಾರಣೆ ಇವತ್ತೇ ಆಗ್ಬೇಕು ಅಂತ ಹೇಳಿ ಹಠ ಮಾಡೋದು ಬೇರೆ, ಡ್ರಾಮಾ ಮಾಡ್ಲೇಬೇಕಲ್ಲ ಅಲ್ಲಿ. 2ನೇ ದಿನ ಅಸಲಿ ವಿಚಾರಣೆ ಶುರು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸುಜಾತ ಭಟ್ ಪ್ರತಿಯೊಂದು ಹೇಳಿಕೆಗೂ ಸಾಕ್ಷಿಯನ್ನ ಮುಂದಿಟ್ಟಿದ್ದಾರೆ ಎಸ್ಐಟಿ ಅವರು. ಸುಜಾತ ಭಟ್ ಜೀವನ ಚರಿತ್ರೆಯನ್ನ ತೆರೆದಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಮೀನು ವಿಚಾರದಲ್ಲಿ ಸುಜಾತ ಗಲಾಟೆ ಮಾಡಿದ್ದಕ್ಕೆ ಸಾಕ್ಷಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ಹಂತವಾಗಿ ಎಲ್ಲಾ ಸಾಕ್ಷಿಗಳನ್ನ ಮುಂದಿಟ್ಟಿದ್ದಾಗ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಸುಜಾತ ಭಟ್. ಕೊನೆಗೆ ಇದೆಲ್ಲ ಮಾಡಿದ್ದು ಜಮೀನಿಗಾಗಿ ಅಂತ ಹೇಳಿದ್ದಾರೆ ಸುಜಾತ ಭಟ್. ನೋಡಿ, ಫೈನಲಿ ಇಲ್ಲಿ ಸುತ್ತಿ ಬಡಿಸಿ ಬರ್ತಾ ಇರೋದೇ ಆಸ್ತಿ ವಿಚಾರ. ಇಷ್ಟೆಲ್ಲ ನಾನು ಜಮೀನಿಗಾಗಿ ಆಸ್ತಿಗಾಗಿ ಮಾಡಿದ್ದೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ವಿಚಾರಣೆ ನಡೀತಾ ಇದೆ. ಕಳೆದ 3 ದಿನಗಳಿಂದ ಸುಜಾತ ಭಟ್ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು.
ನಿನ್ನೆ ಅಥವಾ ಮೊನ್ನೆ ಅಷ್ಟೇ ಸುಜಾತಾ ಭಟ್ ಹೇಳಿದ್ರು, ನಮ್ಮ ಕುಟುಂಬದವರು, ನಮ್ಮ ತಾತ ಅಥವಾ ನಮ್ಮಪ್ಪ ಧರ್ಮಸ್ಥಳಕ್ಕೆ ಒಂದಷ್ಟು ಆಸ್ತಿಯನ್ನ ದಾನವಾಗಿ ಕೊಟ್ಟಿದ್ರು, ಆಸ್ತಿ ಎಲ್ಲ ನಿಮಗೆ ವಾಪಸ್ ಬೇಕು, ಯಾಕೆ ಅಂತಂದ್ರೆ ಅಲ್ಲಿ ಹಾಗೆ ಫ್ರೀಯಾಗಿ ಕೊಟ್ಬಿಟ್ಟಿದ್ರು ಅಂತೇಳಿ ಒಂದಷ್ಟು ವಾದ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಗೊತ್ತಾಗಿದ್ದು ಇಲ್ಲಿ ಹಣ ಪಡೆದು ಆ ಒಂದು ಆಸ್ತಿಯನ್ನ ಕೊಟ್ಟಿರುವಂಥದ್ದು ಅಂತ ಗೊತ್ತಾಗ್ತಾ ಇತ್ತು. ಇದೇ ವಿಚಾರವಾಗಿ ಬಹಳ ವಾದ ಮಾಡ್ತಾ ಇದ್ರು ಸುಜಾತಾ ಭಟ್. ಹಾಗಾಗಿ ಏನೆಲ್ಲ ಮಾಹಿತಿ ಇದೆ ಎಲ್ಲವೂ ಕೂಡ ಸಂಗ್ರಹ ಮಾಡಿ ಪ್ರೂಫ್ ಸಮೇತ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಇದು ಕೂಡ ಎಲ್ಲವೂ ಕೂಡ ಸುಳ್ಳು ಕತೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಕೊನೆಗೆ ಇಷ್ಟೆಲ್ಲ ನಾನು ಮಾಡಿದ್ದು ಕೇವಲ ಜಮೀನಿಗಾಗಿ ಅಂತೇಳಿ ಫೈನಲಿ ಸುಜಾತಾ ಭಟ್ ಒಪ್ಕೊಂಡಿದ್ದಾರೆ. ಫೈನಲಿ ಅಂತಲೂ ಹೇಳಕ್ಕಾಗೋದಿಲ್ಲ, ಮತ್ತೆ ನಾಳೆ ಮತ್ತೊಂದು ವಿಚಾರಣೆಯಲ್ಲಿ ಮತ್ತೊಂದು ಹೇಳಿಕೆನೂ ಕೊಡಬಹುದು, ಮತ್ತೊಂದು ಹೇಳಬಹುದು, ಅದು ಕೂಡ ಸಾಧ್ಯ ಇಲ್ಲ. ನಾಳೆ ಮತ್ತೊಂದು ಹೇಳಬಹುದು, ಮತ್ತೊಂದು ಡ್ರಾಮಾ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ಇಲ್ಲಿ ಎಲ್ಲ ಮಾಹಿತಿಯ ಜೊತೆ ಎಲ್ಲ ದಾಖಲೆಗಳ ಜೊತೆ SIT ಅಧಿಕಾರಿಗಳು ಪ್ರಶ್ನೆಗಳನ್ನು ಮಾಡಿ, ನೋಡಿ ಇದೇ ವಿಚಾರದಲ್ಲಲ್ವಾ ಇಷ್ಟೊಂದು ನೀವು ಸುಳ್ಳು ಹೇಳಿದ್ದು ಅಂತ ಹೇಳಿ ಸುಜಾತಾ ಭಟ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಕೊನೆಗೆ ಇದೆಲ್ಲ ಮಾಡಿದ್ದು ಕೇವಲ ಜಮೀನಿಗಾಗಿ ಅಂತ ಹೇಳಿ ಸುಜಾತಾ ಭಟ್ ಒಪ್ಕೊಂಡಿದ್ದಾರೆ. ಹಂತ ಹಂತವಾಗಿ ಎಲ್ಲಾ ಸಾಕ್ಷಿಗಳನ್ನ ತೆಗೆದುಕೊಂಡಿದ್ದಾರೆ SIT ಅಧಿಕಾರಿಗಳು. 1 ವರ್ಷದ ಹಿಂದೆ ಟಿ ಜಯಂತ್ ಸಂಪರ್ಕ ಮಾಡಿದ್ದ ಸುಜಾತಾ ಭಟ್ ಜಯಂತ್ ಮೂಲಕ ಹಾಯ್ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ರು. ಯೂಟ್ಯೂಬ್ ಚಾನಲ್ನಲ್ಲಿ ಸುಜಾತಾ ಭಟ್ ಸಂದರ್ಶನ ಮಾಡಿದ್ದ ವಿಜಯ್ ಕುಮಾರ್ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆಗೆ ಆರೋಪ ಮಾಡಿದ್ರು ಸುಜಾತಾ ಭಟ್ ಅವರು. 2024 ಏಪ್ರಿಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸಂದರ್ಶನ ಅಪ್ಲೋಡ್ ಕೂಡ ಮಾಡಿದ್ರು. ಆ ಸಂದರ್ಶನದಿಂದ ಇವರು ಊಹಿಸದಷ್ಟು ದೊಡ್ಡ ಮಟ್ಟದ ವಿವಾದ ಆಗಿರಲಿಲ್ಲ. ಆ ಟೈಮಲ್ಲಿ ಅಷ್ಟೊಂದು ಕಾಂಟ್ರವರ್ಸಿ ಆಗಿರಲಿಲ್ಲ. ಆ ಸಂದರ್ಶನದಿಂದ ಅಷ್ಟೊಂದು ಕಾಂಟ್ರವರ್ಸಿ ಆಗಿರಲಿಲ್ಲ. ನೋಡಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು, ಟಿ ಜಯಂತ್ 2ನೇ ದೂರುದಾರ ಅಂತ ಹೇಳಿ ಏನು ಎಂಟ್ರಿ ಕೊಡ್ತಾನೋ, ಅಂದರೆ ನನಗೂ ಕೂಡ ಧರ್ಮಸ್ಥಳದ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಿದೆ, ನಾನು ಕೂಡ ನೋಡಿದ್ದೇನೆ ಯಾವ ಶವಗಳನ್ನು ಎಲ್ಲಿ ಹಾಕಿದ್ದಾರೆ ಅಂಥೇಳಿ, ನಾನು ಬೇಕಾದರೆ ಸ್ಪಾಟ್ಗಳನ್ನು ತೋರಿಸ್ತೀನಿ ಅಂಥೇಳಿ SIT ಅಧಿಕಾರಿಗಳಿಗೆ ಹೇಳಿಕೆ ಕೊಟ್ಟಿರ್ತಾನೆ. ಸಡನ್ನಾಗಿ ಮುಂದೆ ಬರ್ತಾನೆ ಈತ. ಎಲ್ಲರೂ ಕೂಡ ನಂಬಿಡ್ತಾರೆ, ಹೌದು ಹಾಗಾದರೆ ಚಿನ್ನಯ್ಯ ಹೇಳ್ತಾ ಇರೋದು ನಿಜನಾ? ಯಾಕೆ ಅಂತಂದರೆ ಇಲ್ಲಿ ಜಯಂತ್ ಕೂಡ ಹೇಳ್ತಾನೆ, ನಾನು ಒಂದಷ್ಟು ಮಾಹಿತಿ ಕೊಡಬಹುದು, ಒಂದಷ್ಟು ಜಾಗ ಕೂಡ ನನಗೆ ನೆನಪಿದೆ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಫೈನಲಿ ಇದೀಗ ಗೊತ್ತಾಗ್ತಾ ಇರುವಂಥದ್ದು, 1 ವರ್ಷದ ಹಿಂದೆಯೇ ಜಯಂತ್ ಅವರ ಸಂಪರ್ಕದಲ್ಲಿದ್ದರಂತೆ ಸುಜಾತಾ ಭಟ್ ಅವರು. ಜಯಂತ್ ಮೂಲಕ ಹಾಯ್ ಕರುನಾಡು ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಿರ್ತಾರೆ, ಸಂದರ್ಶನ ಕೊಟ್ಟಿರ್ತಾರೆ. ಆ ಒಂದು ಸಂದರ್ಶನದಲ್ಲಿ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆಗೆ ಆರೋಪ ಮಾಡಿರ್ತಾರೆ. ಅವಾಗಲೇ ಆರೋಪ ಮಾಡಿದ್ರು. ಹಾಗಾಗಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದೆಲ್ಲವೂ ಪ್ರೀ ಪ್ಲಾನ್ ಅಂತ. 2024 ಏಪ್ರಿಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸಂದರ್ಶನ ಅಪ್ಲೋಡ್ ಆಗುತ್ತೆ. ಆ ಸಂದರ್ಶನದಿಂದ ಇವರು ಏನೆಲ್ಲ ಅನ್ಕೊಂಡಿದ್ರು ಅಷ್ಟೆಲ್ಲ ಕಾಂಟ್ರವರ್ಸಿ ಆಗೋದಿಲ್ಲ. ನಂತರ ಕೊನೆಯದಾಗಿ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಸುಜಾತಾ ಭಟ್. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ, ಲೋಕನಾಥ್ ಮಟ್ಟಣ್ಣನವರು MD ಸಮೀರ್ ಸಹಾಯದಿಂದ ದೂರು ಕೊಡಲು ಪ್ಲಾನ್ ಮಾಡಿಕೊಂಡಿದ್ರು. ಅದರ ಭಾಗವಾಗಿ ಜುಲೈ ತಿಂಗಳಲ್ಲಿ ದೂರು ನೀಡಿದ್ರು ಸುಜಾತಾ ಭಟ್. ಸುಜಾತಾ ಭಟ್ ಮಾಡಿದ್ದೆಲ್ಲವೂ ಕೂಡ ಉಡುಪಿ ಜಿಲ್ಲೆ ಪರಿಕ ಬಳಿ ಜಮೀನಿಗಾಗಿ ಅಂತ ಗೊತ್ತಾಗ್ತಾ ಇದೆ. SIT ಅಧಿಕಾರಿಗಳ ಮುಂದೆ ಸತ್ಯ ಒಪ್ಪಿಕೊಂಡಿದ್ದಾರೆ ಸುಜಾತಾ ಭಟ್. ಇಲ್ಲಿ ಇಷ್ಟೆಲ್ಲ ಮಾಡಿದ್ದು ಕೇವಲ ಜಮೀನಿಗಾಗಿ ಇಷ್ಟೊಂದು ಡ್ರಾಮಾ ಬೇಕಿತ್ತ? ಡೇ 1 ಇಷ್ಟೊಂದು ಡ್ರಾಮಾಗಳು, ಬಾಬಾ. ನಂತರ ಕೊನೆಯದಾಗಿ ಇದೀಗ ಒಪ್ಕೊಂಡಿರೋದು, ಹೌದು ನಾನು ಜಮೀನಿಗಾಗಿಯೇ ಇಷ್ಟೆಲ್ಲ ಮಾಡಿದ್ದೇನೆ ಅಂತ. ಮಹೇಶ್ ಶೆಟ್ಟಿ ತಿಮರೋಡಿ, ಯೂಟ್ಯೂಬರ್ ಸಮೀರ್ ಇರಬಹುದು ಅಥವಾ ಗಿರೀಶ್ ಮಟ್ಟಣ್ಣ ಇರಬಹುದು, ಎಲ್ಲರ ಸಹಾಯನ ಪಡೆದುಕೊಂಡು ಅದಾದ ನಂತರ ಇವರೆಲ್ಲ ಏನು ಹೇಳ್ತಾರೋ ಆ ರೀತಿ ಡ್ರಾಮಾ ಶುರು ಮಾಡ್ತಾರೆ. ಹೋಗಿ ದೂರು ಕೊಡ್ತಾರೆ, ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ಅನನ್ಯ ಭಟ್ ಸಿಗ್ತಾ ಇಲ್ಲ, ದಯವಿಟ್ಟು ಹುಡುಕಿ ಕೊಟ್ಟರೆ ಒಂದಷ್ಟು ನನಗೆ ಸುಲಭ ಆಗುತ್ತೆ, ಅಂತ್ಯ ಕಾರ್ಯಗಳೆಲ್ಲ ನಾನು ಮಾಡಬೇಕು, ಏನೇನೋ ಕತೆಗಳು ಕಟ್ತಾರೆ. ಇದೆಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ಅದರ ಭಾಗವಾಗಿ ಜುಲೈ ತಿಂಗಳಲ್ಲಿ ದೂರು ಕೊಟ್ಟಿರ್ತಾರೆ ಸುಜಾತಾ ಭಟ್, ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ ಅಂತ. ಸುಜಾತಾ ಭಟ್ ಮಾಡಿದ್ದೆಲ್ಲವೂ ಕೂಡ ಉಡುಪಿ ಜಿಲ್ಲೆ ಪರಿಕ ಈ ಒಂದು ಜಾಗದಲ್ಲಿ ಜಮೀನಿದೆ, ಈ ಜಮೀನಿಗೋಸ್ಕರ ಎಲ್ಲವೂ ಮಾಡಿದ್ದಾರೆ ಅಂಥೇಳಿ SIT ಅಧಿಕಾರಿಗಳ ಮುಂದೆ ಸತ್ಯವನ್ನ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ದು ಕೇವಲ ಜಮೀನಿಗಾಗಿ ಅಂಥೇಳಿ ಸತ್ಯ ಒಪ್ಕೊಂಡಿದ್ದಾರೆ ಸುಜಾತಾ ಭಟ್.